ನಮಸ್ತೆ ಸ್ನೇಹಿತರೆ, ಪದ್ಮಾಸ್ ತಿಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗಾಗಿದ್ರೆ ಮನೇಲಿ ಏನು ತಿಂಡಿ ಮಾಡೋದು, ಮಕ್ಕಳಿಗೆ ಏನು ಬಾಕ್ಸ್ ಹಾಕಲ್ಸೋದು, ಹಾಕೊಟ್ಟಿದ್ದ ಬಾಕ್ಸು ಖಾಲಿಯಾಗಿ ಬರಲ್ಲ, ಇದೇ ಚಿಂತೆ ಎಲ್ಲರ ಮಂದ್ರಿಗೂ. ಆ ಮಂದ್ರಿಗೋಸ್ಕರ ಇವತ್ತು ನಾನು ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಪುದೀನಾ ಕಾರ್ನ್ ರೈಸ್. ಬನ್ನಿ ಮಾಡೋದು ಹೇಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿಗೆ ಸ್ಟವ್ ಮೇಲೆ ಕುಕ್ಕರ್ನಿಟ್ಟು ಅಕ್ಕಿ ಹಾಕಿ ಅದ್ರ ಮುಳುಗೋಷ್ಟು ನೀರು ಹಾಕಿ ಅನ್ನ ಮಾಡಿ ಸಪ್ರೇಟಾಗಿ ಇಟ್ಕೋತೀನಿ. 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನಾನು ಫ್ರೆಶ್ ಸ್ವೀಟ್ ಕಾರ್ನ್ ತೊಗೊಂಡು ಬಿಡಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಎಲ್ಲ ಏಜ್ವರೆಗೂ ಇದು ಇಷ್ಟ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. 1 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಮ್ಮಿ ಮಾಡುತ್ತೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಹಾಕಿ ಬಿಡಿಸಿದ್ದ ಜೋಳವನ್ನು ಹಾಕಿ 5 ನಿಮಿಷ ಕಾಲ ಕುದಿಸ್ಕೊಂಡು ಬೇಯಿಸ್ಕೋಬೇಕು. ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಫ್ರೆಶ್ ಪುದೀನ ಸೊಪ್ಪು ತಗೊಂಡಿದ್ದೀನಿ. ಈ ಪುದೀನ ಸೊಪ್ಪು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಅಜೀರ್ಣ, ಗ್ಯಾಸು, ಉಬ್ಬುವಿಕೆಗಳನ್ನು ಕಡಿಮೆ ಮಾಡುತ್ತೆ. ದೇಹಕ್ಕೆ ತುಂಬ ಒಳ್ಳೆಯದು. ಪುದೀನ ಸೊಪ್ಪನ್ನ ಆಯುರ್ವೇದ ಮತ್ತು ಮನೆ ಮದ್ದಲು ಮಾಡೋಕ್ಕೆ ತುಂಬ ಯೂಸ್ ಮಾಡ್ತಾರೆ. ಸ್ವಲ್ಪ ಪುದೀನ ಸೊಪ್ಪಿನ ಎಲೆ ಹಾಗೂ ಅಷ್ಟೇ ಕೊತ್ತಂಬರಿ ಸೊಪ್ಪು, 1 ಚಿಕ್ಕ ಬಟ್ಟಲಿನಷ್ಟು ಕಾಯಿ ತುರಿ, 2 ಹಸಿಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು. ರುಬ್ಬಿದೆ. ತುಂಬಾ ಪೇಸ್ಟ್ ಅಲ್ಲ, ತುಂಬಾ ತರ್ತರಿ ಅಲ್ಲ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸ್ಟವ್ ಮೇಲೆ ಬಾಣಲೆ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ಸ್ಪೂನಷ್ಟು ಸಾಸಿವೆ ಚಟಪಟ ಅಂದಾಗ ಇಂಗು, ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇದು ಶಿವಮೊಗ್ಗದಿಂದ ತಂದಿರೋ ಪಲಾವ್ ಎಲೆ. ನಿಮಗೆ ನಾರ್ಮಲ್ ಪಲಾವ್ ಎಲೆನೂ ಹಾಕೋಬಹುದು, ಇದು ಆಪ್ಷನಲ್. 1 ಬೌಲಷ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋಷ್ಟು ಹುರ್ಕೋಬೇಕು. ಇದಕ್ಕೆ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡಿಲ್ಲ, ನಮ್ಗೆ ಹಾಗೆ ಇಷ್ಟ. ಈರುಳ್ಳಿ ಇವಾಗ ಸಾಫ್ಟ್ ಆಗಿದೆ. ನೆಕ್ಸ್ಟು ರುಬ್ಕೊಂಡಿದ್ದ ಮಸಾಲೆಯನ್ನು ಸೇರಿಸ್ತಿದ್ದೀನಿ. ಹಸಿ ವಾಸನೆ ಹೋಗಬೇಕು ಮತ್ತು ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಹುರಿಬೇಕು. ಇದನ್ನು 2 ರಿಂದ 3 ನಿಮಿಷ ಕಾಲ ಹುರಿಬೇಕು. ಹುರಿತಿರ್ಬೇಕಾದ್ರೆ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ ಪುದೀನ ಸೊಪ್ಪಿಂದು. ಸ್ವಲ್ಪ ನೀರಿನ ಅಂಶ ಇದೆ ಅಂದಾಗ ನೆಕ್ಸ್ಟ್ ಬೇಯಿಸ್ಕೊಂಡಿದ್ದು 1 ಕಪ್ ಜೋಳನ ಹಾಕೋಬೇಕು. ಮಿಕ್ಕಿದ ನೀರಿನ ಅಂಶದಲ್ಲಿ ಜೋಳ ಎಲ್ಲ ಬೇಯಬೇಕು. ಅದ್ರ ಜೊತೆ ಆ ಮಸಾಲೆ ಎಲ್ಲ ಜೋಳಗೆ ಅಂಟ್ಕೋಬೇಕು. ಆ ಮಸಾಲೆಯಲ್ಲಿ ಜೋಳ ಬೇಯಬೇಕು. ಆಗ ಜೋಳಕ್ಕೂ ಆ ಫ್ಲೇವರ್ ಬರುತ್ತೆ, ಮಸಾಲೆ ಫ್ಲೇವರು. ಕಾರ್ನಿಗೆ ಮಾತ್ರ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಅದಕ್ಕೆಲ್ಲ ಉಪ್ಪು ಹತ್ಕೊಳ್ಳಿ ಅಂತ. 1 ದೊಡ್ಡ ಬೌಲಷ್ಟು ರೈಸ್ ಸೇರಿಸ್ಕೊಂಡಿದ್ದೀನಿ. ನಾನು 3 ಜನಕ್ಕೆ ಮಾಡ್ತಾ ಇದ್ದೀನಿ. ಇದನ್ನು ಮಸಾಲೆ ಜೊತೆ ರೈಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ರೈಸ್ಗೂ ಮಸಾಲೆ ಅಂಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 2 ನಿಮಿಷ ಕಾಲ ಈ ಮಸಾಲೆಯಲ್ಲಿ ಅನ್ನ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಗಲೇ ಸ್ವೀಟ್ ಕಾರ್ನ್ಗೆ ಒಂದು ಸ್ವಲ್ಪ ಹಾಕಿದ್ವಿ, ನೋಡ್ಕೊಂಡು ಹಾಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ಕಡೆನೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ರೈಸ್ ಕಲರ್ ಗ್ರೀನ್ ಆ್ಯಂಡ್ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕಿ ಒಂದು 10 ಸೆಕೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಬೇಕು. ಇವಾಗ ಪುದೀನಾ ಕಾರ್ನ್ ರೈಸ್ ರೆಡಿಯಾಗಿದೆ. ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಲಂಚ್ ಟೈಮಲ್ಲೂ ಮಾಡ್ಬೋದು. ಮಕ್ಕಳಿಗೆ, ದೊಡ್ಡೋರಿಗೆ ಎಲ್ಲರಿಗೂ ಬಾಕ್ಸಿಗೆ ತೊಗೊಂಡೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಇದ್ರ ಜೊತೆ ಜೋಳದ ಪುರಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಪುದೀನಾ ಕಾರ್ನ್ ರೈಸ್ ರೆಡಿ ಆಯಿತು. ಹೇಗಿತ್ತು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.